ತಮ್ಮ ತಯಾರಿಯಲ್ಲಿರಬೇಕು. ಒಂದೇ ಸುತ್ತು ಒನ್ ಲ್ಯಾಪ್ ಅಂತೀವಿ ನಾವು ಇಂಗ್ಲಿಷ್ನಲ್ಲಿ. ಇಂಗ್ಲಿಷ್ ಅನ್ನ ರೂಢಿ ಮಾಡ್ಕೋಬೇಕು. ಒನ್ ಲ್ಯಾಪ್ ಅಂತೀವಿ ಈ ಸೈಕ್ಲಿಂಗ್ ಪೈಲಟ್ ತಡೀರಿ. ನಮ್ಮ ಸಿಬ್ಬಂದಿಗಳು ಈಗ ಆಲ್ರೆಡಿ ರಸ್ತೆಯಲ್ಲಿ ಇದಾರ. ಅವರು ಟರ್ನ್ ಮಾಡಿಸ್ತಾರ. ಟರ್ನ್ ಮಾಡುವಾಗ ನಿಮ್ಗೆ ಅಕಸ್ಮಾತ್ ಆಗಿ ಜೋಲಿ ಸಾಲಿಲ್ಲ ಅಂದ್ರೆ ಅವ್ರು ನಿಮ್ ಸೈಕಲ್ ಹಿಡಿದು ಟರ್ನ್ ಮಾಡ್ತಾರ. ಯಾಕೆ ಹಿಡಿತಾರ ಅನ್ಬೇಡ್ರಿ, ಮೊದ್ಲ ನಿಮ್ಮ ಸೇಫ್ಟಿ ನಮ್ಗ ಅರ್ಥ ಆಯ್ತಾ. ನೀವು ಅಲ್ಲಿ ಟರ್ನ್ ಮಾಡುವಾಗ ನಿಮ್ಗೆ ಸ್ವಲ್ಪನ ಹಿಡಿದು ಟರ್ನ್ ಮಾಡಿ ಕಳಿಸ್ತಾರ. ಇಲ್ಲೇ ನೀವು ಫಸ್ಟ್ ಸೆಕೆಂಡ್ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಇಲ್ಲೇ ಇರುತ್ತೆ. ಭಾಗವಹಿಸಿದವರು ಇಲ್ಲೇ ಫಸ್ಟ್ ಸೆಕೆಂಡ್ ಬಂದವರಿಗೆ ಮೆಡಲ್ ಕೊಡ್ತೀವಿ. ಅರ್ಥ ಆಯ್ತಾ. ಒಂದು ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅವ್ರನ್ನ ಹೊರತುಪಡಿಸಿ ಎಲ್ಲರೂ ವಿಶೇಷವಾಗಿ ಪದಕ ಮತ್ತು ಸರ್ಟಿಫಿಕೇಟ್ ಕೊಡ್ತೇವೆ. ನೀವು ಎಲ್ಲರೂ ಮೊಟ್ಟ ಮೊದಲನೇದಾಗಿ ನಿಮ್ಮ ಸೇಫ್ಟಿಯನ್ನ ನೋಡ್ಕೋಬೇಕು. ಅಕಸ್ಮಾತ್ ಆಗಿ ನಿಮಗೆ ಸೈಕಲ್ ಅನ್ನ ತುಳಿಲಿಕ್ಕೆ ಆಗ್ತಾ ಇಲ್ಲ, ಒಂದೇ ಬಾರಿ ಇದನ್ನು ಕಾಂಪಿಟೇಟ್ ಮಾಡ್ತಾ ಇರೋದು ಆಗಿದ್ದಾಗ ಅಲ್ಲೇ ನೀವು ಸೈಡ್ ಸರಿಬೇಕು. ನಮ್ಮ ಪೈಲಟ್ಗಳನ್ನ ಹೇಳ್ಬೇಕು. ಪೈಲಟ್ ಅಂದ್ರ ನಿಮ್ಮ ಹಿಂದೆ ಬೈಕ್ ತೊಗೊಂಡ್ಬರ್ತಿರ್ತಾರ, ಅವ್ರಿಗೆ ತಿಳಿಸ್ಬೇಕು. ಅರ್ಥ ಆಯ್ತಾ. ನಡುವೆ ಯಾರು ನೀರು ಕುಡಿಬಾರ್ದು, ತೊಂದರೆ ತಗೊಳ್ಬಾರ್ದು. ಏನಾಯ್ತಂತಂದ್ರೆ ನಮ್ಮ ಪೈಲಟ್ಗಳನ್ನ ಮಾತಾಡ್ಬೇಕು. ಏನಾದ್ರೂ ಡೌಟು ಒಬ್ರಿಗೊಬ್ರು ಓವರ್ಟೇಕಿಂಗ್ ಅಂದ್ರ ಮಕ್ಳಾಗ ಜಿಗ್ ಜಾಗ್ ಟೈಪ್ ಹೋಗ್ಬಾರ್ದು. ಸರ್ ಜಿಗ್ ಜಾಗ್ ಟೈಪ್ ಹೋಗ್ಬಾರ್ದು. ನೀವು ಸ್ಪೀಡ್ ಹೋಗ್ಬೇಕಂತಂದ್ರೆ ಸೀದಾ ಹೋಗ್ಬೇಕು. ಅಕಸ್ಮಾತ್ ಆಗಿ ನೀವು ಮುಂದಿರ್ತಕ್ಕಂಥ ವಿದ್ಯಾರ್ಥಿ ಸೈಕ್ಲಿಸ್ಟ್ ಗಳನ್ನ ಹಿಂದೆ ಹಾಕ್ಬೇಕಂದ್ರ ಅವರ ಬಲಗಡೆಯಿಂದ ಹೋಗ್ಬೇಕು, ಎಡಗಡೆಯಿಂದ ಹೋಗ್ಬಾರ್ದು. ಅರ್ಥ ಆಯ್ತಾ. ಅವ್ರ ಬಲಗಡೆ ನಿಮ್ಮ ಎಡಗಡೆ ಆಗುತ್ತೆ. ಪ್ಲೀಸ್ ಸೈಡ್ ನೀವು ಹುಡುಗರು ಸಾದ್ರ ಪಟ್ಟ ಪಟ್ಟ ಓಡ್ರ ಕಡೆ ಸೈಡ್ ಹೋಗ ಸೈಡ್ ಹಂಗೆ ಬಾಯ್ ಬಿಗಿಡ್ರಿ. ಬಾಯ್ ಬಿಗಿಡ್ ಮೂಗಿಲೆ ಉಸಲಾಡ್ಸ್ರಿ. ಆರಾಮ ಬಾ 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 ಆರಾಮ ಬಾ. ಹೋಗೋದೊಂದ ಸಣ್ಣಿ ಬಿಡ್ರಲ್ಲಿ ಮಾಹಿತಿ ಹಿಡಿಬೇಕು. ಮುಗಿಲಿ ಉಸಿರಾಡ್ಸ್ರಿ. ಬಲಿ ನಿಧಾನ ಟರ್ನ್ ಮಾಡಮ್ಮ.
ವೆರಿ ಗುಡ್ ಅಮ್ಮ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಒಂದ್ರ ನಿನ್ನ ಟರ್ನ್ ಆಗ್ತಾರ ಅವ್ರು. ಅಲ್ಲಿ ಒಂದಂದ್ರೆ ಟರ್ನ್ ಮಾಡಿ ಮೆಲ್ಲ ಸೈಕಲ್ ಇದನ್ನ ಕಟ್ ಮಾಡ್ರಂತ. ಮುಕ್ತಾಯಗೆರೆಯನ್ನ ದಾಟಿದರೆ ಅವರ ಜೀವನದಲ್ಲಿ ಇದೇ ರೀತಿ ಯಶಸ್ಸು ಸಿಗಲಿ ಅಂತ ನಾನು ಹೋಗಿ ಹೊಡಿ. ನಂಬರ್ ಕೌಂಟ್ ಮಾಡ್ರಿ. 06 next 08. ವೆರಿ ಗುಡ್, ಕ್ಲಾಪ್ ಕ್ಲಾಪ್ ಎಲ್ಲ ಕ್ಲಾಪ್ ಮಾಡ್ರಿ. ಈ ಒಂದು ಪ್ರಥಮ ಸ್ಪರ್ಧೆಯಲ್ಲಿ ಈಗಾಗಲೇ 5ಕ್ಕಿಂತ ಹೆಚ್ಚು ಟೆಕ್ನಿಕ್ಸ್ ಮರಳಿ ನಿಮ್ಮ ಜೀವನ ಇದೇ ರೀತಿ ಸಾಗಲಿ ಅಂತ ನಿಮ್ಮ ಜೀವನ ಇದೇ ರೀತಿ